ಮಳೆಗಾಗಿ ಪ್ರಾರ್ಥಿಸಿ ಹೊನ್ನೆಬೈಲಿನ ಪ್ರಸಿದ್ಧ ಕುಸ್ಲೆ ದೇವರ ಸನ್ನಿಧಿಯಲ್ಲಿ ರೈತರು ಹಾಗೂ ಗ್ರಾಮಸ್ಥರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಗುಮ್ಮಟೆ ವಾದನ, ಜನಪದ ಹಾಡು ಮತ್ತು ಸಾಂಪ್ರದಾಯಿಕ ಕುಣಿತದ ಮೂಲಕ ದೇವರಲ್ಲಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಲಾಯಿತು. ಮುಂಗಾರು ಕೈಕೊಟ್ಟು ಸರಿಯಾಗಿ ಮಳೆ ಬೀಳದೆ ಕಂಗಾಲಾಗಿರುವ ರೈತರ ಮತ್ತು ಸ್ಥಳೀಯ ಗ್ರಾಮಸ್ಥರ ಪರವಾಗಿ ಕುಶಲದೇವ ಕುಸ್ಲೆದೇವ ಎಂದೇ ಪ್ರಸಿದ್ಧವಾಗಿರುವ ಹೊನ್ನೆಬೈಲಿನ ಶ್ರೀಕೃಷ್ಣ ಮತ್ತು ಶ್ರೀದೇವಿ ದೇವಸ್ಥಾನದಲ್ಲಿ ಟೆಂಪಲ್ ಟ್ರಸ್ಟಿ ಹನುಮಂತಗೌಡ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗೊಮ್ಮಟೆ ವಾದನ, ತಾರಲೆ ಕುಣಿತ, ಜಾನಪದ ಹಾಡುಗಳ ಮೂಲಕ ಮಳೆಗಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸಲಾಯಿತು. ಜೂನ್ ತಿಂಗಳು ಕಳೆದು ಜುಲೈ ತಿಂಗಳು 15 ಬಂದರೂ ಈವರೆಗೂ ಸರಿಯಾಗಿ ಮಳೆ ಬಾರದೆ ಮಳೆಯನ್ನೇ ನಂಬಿ ಕೃಷಿ ಕಾರ್ಯದಲ್ಲಿ ತೊಡಗಿದ್ದ ರೈತಾಪಿ ವರ್ಗಕ್ಕೆ ಭತ್ತ ಮತ್ತಿತರ ಬೆಳೆ ಕೈತಪ್ಪಿ ಹೋಗುವ ಆತಂಕ ಎದುರಾಗಿದೆ. ಬೆಳ್ಳಂಬರ, ಹೊನ್ನೆಬೈಲ್ ಸುತ್ತಮುತ್ತಲಿನ ಹಾಲಕ್ಕಿ ಸಮಾಜದ ಅನೇಕ ಕೃಷಿಕರು ತಮ್ಮ ಆರಾಧ್ಯ ದೇವರಾದ ಕುಸ್ಲೆದೇವ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀಕೃಷ್ಣ ಮತ್ತು ಪಕ್ಕದಲ್ಲಿ ನೆಲೆ ನಿಂತಿರುವ ಶ್ರೀದೇವಿ ಗುಡಿಯಲ್ಲಿ ಮಳೆಗಾಗಿ ವಿಶೇಷ ಪೂಜೆ ನಡೆಸಿ ಪ್ರಾರ್ಥನೆ ಸಲ್ಲಿಸಿದರು. ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿರುವ ಹಾಲಕ್ಕಿ ಒಕ್ಕಲಿಗ ಸಮಾಜದ ಜನರು ಜಿಲ್ಲಾ ಹಾಲಕ್ಕಿ ಸಮಾಜದ ಅಧ್ಯಕ್ಷ ಮತ್ತು ಹೊನ್ನೆಬೈಲ್ ದೇವಾಲಯದ ಮೊಕ್ತೇಸರರಾದ ಬೆಳ್ಳಂಬರದ ಹನುಮಂತಗೌಡ ಅವರ ಮುಂದಾಳತ್ವದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು. ಸರ್ವಾಲಂಕೃತಗೊಂಡ ಶ್ರೀದೇವರಿಗೆ ಹೂವು, ಹಣ್ಣು, ಕಾಯಿ ಸೇವೆ ಸಲ್ಲಿಸಿದರು. ಸಾಂಪ್ರದಾಯಿಕ ಗುಮ್ಮಟೆ ವಾದನ, ಜಾನಪದ ಕುಣಿತಗಳಿಂದ ಪ್ರದರ್ಶಿಸಿ ಕುಸ್ಲೆ ದೇವರ ಪೂಜೆ ಸಲ್ಲಿಸಲಾಯಿತು. ಜಾನಪದ ಹಾಡುಗಾರ್ತಿ ಬೆಳ್ಳಂಬರದ ಲಕ್ಷ್ಮೀಗೌಡ ಮತ್ತು ಸಂಗಡಿಗರು ಮಳೆರಾಯನ ಕರಿಬೇಕೋ ದೇವರೇ, ದನ ಕರುಗಳಿಗೆ ನೀರು ಮೇವು ಇಲ್ಲ ಎಂಬ ಅರ್ಥದ ಸಾಂಪ್ರದಾಯಿಕ ಹಾಡು ಹಾಡಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ತಾರಲೆ ಕುಣಿತದ ಮೂಲಕ ಸಾಂಪ್ರದಾಯಿಕ ಗುಂಪು ನೃತ್ಯ ಮಾಡಿ ಶ್ರೀದೇವರಲ್ಲಿ ಮಳೆ ಬೆಳೆಗಾಗಿ ಪ್ರಾರ್ಥಿಸಿದರು. ಗೋಪಾಲಗೌಡ ಮತ್ತಿತರರು ಗೊಮ್ಮಟೆ ಪದಗಳ ಮೂಲಕ ಮಳೆಗಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸಿದರು. ಗ್ರಾಮದ ಪ್ರಮುಖರು, ಇತರೆ ಭಕ್ತಾದಿಗಳು ಎಲ್ಲರೂ ಒಂದಾಗಿ ಶ್ರೀದೇವರಲ್ಲಿ ಪೂಜೆ ಸಲ್ಲಿಸಿದರು. ಗ್ರಾಮಸ್ಥರ ಪರವಾಗಿ ಟೆಂಪಲ್ ಟ್ರಸ್ಟಿ ಹನುಮಂತಗೌಡ ದೇವಸ್ಥಾನದ ಗುನಗರ ಮೂಲಕವಾಗಿ ಮಳೆಗಾಗಿ ಬೇಡಿಕೊಂಡರು. ಗುರುಗರು ಶ್ರೀದೇವರ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳ ಇಷ್ಟ ಈಡೇರಿಸುವಂತೆ ಮತ್ತೆ ಕಾಲಕ್ಕೆ ತಕ್ಕಂತೆ ಮಳೆ ನಕ್ಷತ್ರಗಳನ್ನ ಧರೆಗಿಳಿಸಿ ಗ್ರಾಮಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗುವಂತೆ ಪ್ರಾರ್ಥಿಸಿದರು. ಶ್ರೀ ಕೃಷ್ಣ ಸ್ವರೂಪಿ ಕುಸ್ಲೆ ದೇವರಲ್ಲಿ ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದರೆ ಕೆಲವೇ ಸಮಯದಲ್ಲಿ ಮಳೆ ಸುರಿದು ರೈತರ ಸಂಕಷ್ಟ ದೂರ ಆಗುವುದು ಎಂಬ ನಂಬಿಕೆ ಇಲ್ಲಿನ ಹಲವು ಭಕ್ತರಲ್ಲಿ ಇದ್ದು, ಈ ಹಿಂದೆಯೂ ವಿಳಂಬ ಮುಂಗಾರು ಮತ್ತಿತರ ಕಾರಣಗಳಿಂದಾಗಿ ಕೃಷಿ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ವಿಳಂಬವಾದ ಸಂದರ್ಭದಲ್ಲಿ ಕುಸ್ಲೆ ದೇವರಲ್ಲಿ ಪೂಜೆ ಸಲ್ಲಿಸಿದ್ದ ವೇಳೆ ಮಳೆ ಸುರಿದು ರೈತರ ಸಂತೋಷಕ್ಕೆ ಕಾರಣವಾಗಿತ್ತು ಎಂದು ನೆನಪಿಸಿಕೊಳ್ಳುತ್ತಾರೆ ಇಲ್ಲಿನ ಕೆಲ ಭಕ್ತರು. ಇದೀಗ ನಾಟಿ ಕೆಲಸದ ನಂತರ ಮತ್ತೆ ಮಳೆ ಕೈಕೊಟ್ಟ ಪರಿಣಾಮ ಈ ವರ್ಷದ ಭತ್ತ, ತರಕಾರಿ ಮತ್ತಿತರ ಕೆಲ ಬೆಳೆಗಳ ಬೆಳವಣಿಗೆ ಮಳೆಯ ಅಭಾವದಿಂದ ಬೆಳೆಗಾರರು ಮತ್ತು ರೈತರು ಆತಂಕಗೊಂಡಿದ್ದು, ಹಾಲಕ್ಕಿ ಸಮಾಜದ ಭಕ್ತ ಜನರು ಮತ್ತೊಮ್ಮೆ ಕುಸ್ಲೆ ದೇವರ ಮೊರೆ ಹೋಗಿದ್ದಾರೆ. ಈ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿರುವ ದೇವಸ್ಥಾನದ ಟೆಂಪಲ್ ಟ್ರಸ್ಟಿ ಹನುಮಂತಗೌಡ, ರೈತಾಪಿಯನ್ನೇ ಹೆಚ್ಚಾಗಿ ನಂಬಿರುವ ನಾವು ಬೆಳೆ ಬೆಳೆಯಲು ಇತರೆ ಜಲಮೂಲಗಳಿಲ್ಲದೆ ಮಳೆಯನ್ನೇ ಅವಲಂಬಿಸಿದ್ದೇವೆ. ನಾವು ನಂಬಿದ ದೇವರು ಮಳೆಯನ್ನ ಕರುಣಿಸಲಿ ಎಂದು ಈ ಮೂಲಕ ಪ್ರಾರ್ಥಿಸುತ್ತೇವೆ ಎಂದರು. ಹೊನ್ನೆಬೈಲ್ ಗ್ರಾಮದ ಎಲ್ಲ ಭಕ್ತರು ಸೇರಿ ನಾವಿವತ್ತು ಪೂಜೆ ಸಲ್ಲಿಸಿದ್ದೇವೆ. ನಮ್ಮ ಜೊತೆಗೆ ನಮ್ಮ ನಾಗರಾಜ್ ನಾಯ್ಕರು ಇದ್ದಾರೆ, ಹಾಗೂ ನಮ್ಮ ಎಲ್ಲ ಊರಿನ ಭಕ್ತರು ಕೂಡ ಬಂದಿದ್ದಾರೆ. ನಮಗೆ ಮುಖ್ಯವಾಗಿ ಇರುವಂಥದ್ದು ಮಳೆ ಒಂದೇ ಆಧಾರ. ಇಲ್ಲಿ ಯಾವುದೇ ಬೇರೆ ಜಲಮೂಲ ಇಲ್ಲ. ಮಳೆ ಬಂದರೆ ಮಾತ್ರ ನಮಗೆ ಬೆಳೆ, ಬೇಸಾಯ, ದನಕರುಗಳಿಗೆ ಎಲ್ಲ ಗಿಡಮರಗಳಿಗೆ ನೀರಿನ ಒಂದು ಮೂಲ ಒದಗಿಸ್ಬೇಕಂತ ಹೇಳಿದರೆ ಮಳೆನೇ ಆಧಾರ. ಹಾಗಾಗಿ ನಾವು ಇವತ್ತು ಇಷ್ಟು ದಿವಸ ಆದರೂ ಕೂಡ
ಜೂನ್ ಒಂದು ಪೂರ್ತಿ ಮುಗಿದೋಗಿದೆ, ಜುಲೈ 15 ದಿವಸ ಮುಗಿದೋಗಿದೆ. ಆದರೂ ಕೂಡ ನಮಗೆ ಬೇಸಾಯ ಮಾಡಲಿಕ್ಕೆ ನೀರಿಲ್ಲ. ಹಾಗಾಗಿ ನಾವು ಈ ಒಂದು ದೇವರಲ್ಲಿ ಪೂಜೆ ಮಾಡ್ಕೊಂಡಿದ್ದೇವೆ, ಎಲ್ಲ ಭಕ್ತರು ಸೇರಿ. ಈಗ ನಾವು ಕಷ್ಟಪಟ್ಟು ಬೆಳೆದಂತೂ ಎಲ್ಲ ಏನು ಬೆಳೆ ನಂಬ್ಕೊಂಡಿರ್ತೇವೆ ಅದನ್ನು ನಾವು ಬೆಳೆಯಲಿಲ್ಲ ಅಂದರೆ ನಮಗೆ ಬದುಕಿಲ್ಲ. ಹಾಗಾಗಿ ದೇವರಲ್ಲೆಲ್ಲ ಭಕ್ತರು ಸೇರಿ ನಾವು ಪೂಜೆ ಮಾಡಿದ್ದೇವೆ. ಆದಷ್ಟು ಬೇಗ ಮಳೆ ಬರಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ವಕೀಲರ ಸಂಘದ ನೂತನ ಅಧ್ಯಕ್ಷ ಮತ್ತು ಬೆಳೆಗಾರರ ಸಮಿತಿ ಅಧ್ಯಕ್ಷ ನಾಗರಾಜ್ ನಾಯಕ್ ಬಾಸ್ಕೋಡ್ ಇವರು ಮಾತನಾಡಿ, ಮಳೆಗಾಗಿ ಸ್ಥಳೀಯರ ಭಕ್ತರ ಆಗ್ರಹ ಇದ್ದು ಶ್ರೀದೇವರು ಭಕ್ತರ ಪ್ರಾರ್ಥನೆಗೆ ಮಳೆ ಕರುಣಿಸಲಿ ಎಂದರು. ದೇವಾಲಯದ ಅರ್ಚಕರು, ಇತರೆ ಪ್ರಮುಖರು, ಭಕ್ತರು ಪಾಲ್ಗೊಂಡಿದ್ದರು. ಇವತ್ತು ಬಹಳ ವಿಶೇಷವಾದಂಥ ಆಗ್ರಹ ಇದೆ. ಈ ಆಗ್ರಹ ಅಧಿಕಾರಿಗಳ ಹತ್ರ ಮಾಡಿದ್ದಲ್ಲ ಅಥವಾ ಯಾವುದೋ ಶಾಸಕರ ಹತ್ರನೋ ಮಂತ್ರಿಗಳ ಹತ್ರ ಮಾಡಿದ್ದಲ್ಲ, ನೇರವಾಗಿ ದೇವರಿಗೆ ಮಾಡಿರುವಂಥ ಆಗ್ರಹ. ಏನಪ್ಪ ಅಂತ ಕೇಳಿದ್ರೆ, ನಮಗೆ ಮಳೆ ಇಲ್ಲ, ಮಳೆ ಬೇಕು ಅಂತ ಹೇಳಿ ವಿಶೇಷವಾಗಿ ನಮ್ಮ ಹನುಮಂತಗೌಡರಂಥವರು ಭಾಳ ಕಾಳಜಿ ತಗೊಂಡವರು. ಅವರು ಯಾವಾಗಲೂ ಜನಪರ ಕಾಳಜಿ ಇದ್ದಂಥವರು. ಹಾಗಾಗಿ ಒಂದು ಪ್ರಸಿದ್ಧ ವೈದ್ಯರು, ಹೌದು, ಈ ನಾಡಿನ ಪ್ರಸಿದ್ಧ ವೈದ್ಯರು. ಅವರು ಮಳೆ ಬೆಳೆ ಆಗಲಿ, ಮಳೆ ಬರಲಿ ಅಂತ ಹೇಳಿ ತಮ್ಮ ಊರಸ್ಥರು, ತಾಯಂದಿರು ಮತ್ತು ಸಹೋದರ ಸಹೋದರರನ್ನು ಒಳಗೂಡಿ ದೇವರಲ್ಲಿ ಒಂದು ಭಕ್ತಿಪೂರ್ವಕವಾದಂಥ ಒಂದು ವಿನಂತಿಯನ್ನು ಮಾಡಿದ್ದಾರೆ. ಖಂಡಿತವಾಗಿ ಅವರ ಒಂದು ಆಗ್ರಹಕ್ಕೆ ದೇವರು ಒಲಿತಾನೆ ಅನ್ನುವಂಥ ಆಶೆ ಇದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.